ನಮ್ಮ ಜೊತೆಗೆ ವಿಧಾನಸಭೆ ಸ್ಪೀಕರ್ ಆಗಿರುವಂಥ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ವಿಚಾರವನ್ನು 18 ಜನ ಶಾಸಕರನ್ನು ಈಗಾಗಲೇ ಅಮಾನತು ಮಾಡಿರುವಂಥ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನಕ್ಕೆ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ. ಸಂವಿಧಾನ ಪೀಠಕ್ಕೆ ಅಗೌರವ ತೋರಿದ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದು ನನ್ನ ಜವಾಬ್ದಾರಿ. ಮತ್ತು ಅನ್ಯಾಯ ಆಗಿದೆ ಚರ್ಚೆ ಇವತ್ತು ನಡೀತಾ ಇದೆ. ಈ ರಾಜ್ಯದ ಜನತೆ ನಿಮ್ಮ ಮುಖಾಂತರ ಬೆಳಿಗ್ಗೆ ನೋಡಿದ್ದಾರೆ ಏನೆಲ್ಲ ನಡೆದಿದೆ ಅಂತೇಳಿ. ಸೊ ರಾಜ್ಯದ ಜನತೆ ಅದಕ್ಕೆ ತೀರ್ಮಾನ ಕೊಡ್ತಾರೆ. ಸರ್, ಈಗ ಸಾಕಷ್ಟು ಸಲ BJP ಶಾಸಕರು ಆರೋಪ ಮಾಡ್ತಾ ಇರುವಂಥದ್ದು, ನಮಗೆ ಚರ್ಚೆಗೆ ಅವಕಾಶವೇ ಕೊಡಲಿಲ್ಲ, ಹಾಗಾಗಿ ನಾವು ಆ ಒಂದು ಸಿಚುವೇಶನ್ವರೆಗೂ ಹೋಗಬೇಕಾಯಿತು ಅಂತ. ನೋಡಿ, ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಈ ರಾಜ್ಯದ ಜನತೆ, ಈ ದೇಶದ ಜನತೆ ಎಲ್ಲ ಕೂಡ ಇವತ್ತು ನೋಡಿದ್ದಾರೆ. ನಿನ್ನೆ ಚರ್ಚೆ ಆಯಿತು. ಭಾಳ ಚರ್ಚೆ ಆದ ನಂತರ ಗೃಹ ಸಚಿವರು ಹೇಳಿದರು, ನಾವು ಉನ್ನತ ಮಟ್ಟ ತನಿಖೆ ನಾವು ಮಾಡ್ತೇವೆ ಅಂತೇಳಿ. ಸರ್, ಕೊನೆಯದಾಗಿ ಇವತ್ತು ಬೆಳಿಗ್ಗೆ ಯಾವುದೇ ನೋಟಿಸ್ ಇಲ್ಲ, ಯಾವುದೇ ಸಂದೇಶ, ಆದರೂ ಕೂಡ ಎದ್ದು ನಿಂತು ಒಂದು ಮಹತ್ವದ ಚರ್ಚೆ ಮಾಡಬೇಕಂತ ಹೇಳಿದಾಗ ಉತ್ತರ ಕೊಡಬೇಕಂತ ಮುಖ್ಯಮಂತ್ರಿಗಳು ಕೂಡ ಬಜೆಟಿಗೆ ಅವಕಾಶ ಕೊಟ್ಟರು. ಚರ್ಚೆ ಆಯಿತು. ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಮತ್ತು ಸಚಿವ ಏನು ಹೇಳಿದ್ದಾರೆ, ನಾನು ಮತ್ತು ಗೃಹ ಸಚಿವರು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿಯ ಉನ್ನತ ಮಟ್ಟ ತನಿಖೆ ಮಾಡಬೇಕಂತ ನಾವು ತೀರ್ಮಾನ ಮಾಡ್ತೇವೆ. ಮತ್ತು ನೀವೇನು ಸಲಹೆ ಕೊಟ್ಟಿದ್ದೀರಿ, ಅದು CBI ಆಗಬೇಕು, ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಆಗಬೇಕು, ನಿಮ್ಮ ಸಲಹೆ ನಾವು ಸ್ವೀಕರಿಸ್ತೇವೆ ಅಂತ ಹೇಳಿಕೊಂಡು ಅಷ್ಟು ಭಾಳ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರಲ್ಲ. ಅದರ ನಂತರ ಕೂಡ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡಬೇಕು, ಅಷ್ಟು ಮಾತ್ರ ಅಲ್ಲ, ಫೈನಾನ್ಸ್ ಬಿಲ್ಲಿಗೆ ಅಡ್ಡಿಪಡಿಸಬೇಕಂತ ಬರಬೇಕಾದ್ರೆ ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದರೆ ನಾಳೆಯಿಂದೆಲ್ಲ ಜನರಿಗೆ ತೊಂದರೆ ಆಗ್ತದೆ. ಆದ ಕಾರಣ ಇದನ್ನೆಲ್ಲ ರಾಜ್ಯದ ಜನತೆ ನೋಡಿದ್ದಾರೆ, ಅದನ್ನು ತೀರ್ಮಾನ ಮಾಡ್ತಾರೆ. ಸರ್, ಈಗ ಇದನ್ನು ರಾಜಕೀಯ ಪ್ರೇರಿತ ಅನ್ನುವಂಥ ಒಂದಿಷ್ಟು ಆರೋಪಗಳನ್ನ ಮಾಡುವಂಥ ಕೆಲಸ ಎಲ್ಲ ಕೂಡ ರಾಜ್ಯ ಜನತೆ ಉತ್ತರ ಕೊಡ್ತದೆ. ಸದ್ಯಕ್ಕೆ ಇವಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.